ಏಕಾಂಗಿ ನಾನು ತಾಳಿನೂ ನೋವ. ಬಂದ್ರಿ ಅಮ್ಮ ಎಲ್ಲಿದ್ದಾಳ? ಬಾಲು ಬಂದ್ಯಾ? ಬಾ, ನಿನ್ನ ಅಜ್ಜಿಗೇನು ಹುಷಾರಿಲ್ಲಮ್ರ, ಆಸ್ಪತ್ರೆಗೆ ಸೇರ್ಸಿರಮ್ರ, ಅದಕ್ಕೆ ಅಲ್ಲಿ ಹೋಯ್ರ. ನಾ ಅದಕ್ಕೆ ಬಂದದ್ದು. ಒಳಗೆ ಹಾಲಿಟ್ಟಿದಿ, ಬಾ ಕುಡಿಲಕ್ ಬಾ. ಮಗ ನಿಂಗೆ ಎಂದಕ್ಕೆ ಹಿಂಗ್ ಕೂತ್ಕೊಂಡಿದ್ಯಾ? ಶಾಲೆಗೆ ಯಾರು ಎಂತಾರು ಹೇಳ್ರ ಮಗ? ಬಾಲು, ಏ ಬಾಲು, ಎಂತಕ್ಕೆ ಹಿಂಗೆಲ್ಲ ಮಾಡ್ತಿ? ಹಿಂಗೆಲ್ಲ ಮಾಡೋಕಾಗ ಮಗ? ಮಗ ಮಗ ಹಾಲು ಕುಡಿಲ, ಬಾ ಬಾ ಮಗ. ಬಿಡಿ ನಾನು, ಬಾ ಮಗ, ಹಾಲು ಕೊಡ್ತಿ, ಬಾ ಮಗ. ಮಗ ಇಲ್ಲೇ ಕೂತ್ಕೋ, ಹಾಲು ತಕ ಬತ್ತಿ, ಕೂತ್ಕೋ ಅಕ್ಕ. ಏನಿನ್ನ ಒಂದಷ್ಟು ಸಮಯ ಐತೆ, ಈ ಮತ್ತಾಳು ಶುರು ಆಯ್ತಾ? ಹಾ, ನಿಂಗೆ ಪೆಟ್ಟೆ ಬಲ ಶಾಲೆಗೆ ಹೋಗಿ ಬಂದು ಓರ್ದು ಬರ್ ಬಿಟ್ಕೊಂಡು ನಾನು ಮರ್ಯಾದೆ ಹುಟ್ಟಿದ್ಯಾ? ಶಾಲೆ ನಾನು ಮರ್ಯಾದೆ ಹುಟ್ಟಿದ್ದೆ ನೀನ? ಮರ್ಯಾದೆ ಒಂಚು ಬುದ್ಧಿ ಹೇಳ ಸಮಾತಿಲ್ಲವ? ನೀ ಸುಮ್ಮನೆ ಬರುತ್ತಾ? ಮಕ್ಕಳಿಗೆ ಹೊಡೆದೇ ಬಿಡಿದ್ರೆ ಸರಿ ಆತವ? ನೀವೆಲ್ಲ ಮುದ್ದು ಮಾಡಿ ಬಿಟ್ಟಿರಿ ಅವನ್ನ. ಅಬ್ಬಿದ್ದಾಳು, ಅವಳು ಆಸ್ಪತ್ರೆಗೆ ಹೋಯ್ದಾಳು, ಇಲ್ಲಾಂದ್ರೆ ಓಡ್ ಬರ್ತಿದ್ದಾಳು. ಅದು ಶಂಕರಣ್ಣ ನಮ್ಮ ಮನೆಗೆ ಗಂಡಿದೊಂದು ಎಂತ ನಡಿ ಗೊತ್ತಿಲ್ಲ, ಯಾರು ಮತು ಕೆಂತಿಲ್ಲ. ಹೌದಾ? ಒಂಥರ ಮೈ ಮೇಲೆ ಬಂದಾರ ಕಣ ಮಾಡು. ಎಂತಾಯ್ತನ ಆಗ್ಲಿ ಸಮ ಇದ್ದಲ್ಲ ಮಾರಾಯ. ಎಂಥದ್ದು ಮರ ನಂಗಂತೂ ಗೊತ್ತಿಲ್ಲ. ಆಗಲಿ ಲೈಕ್ ಮಾಡಿ ಶಾಲೆ ಮನೆ ಬತ್ತಿದ್ದ ಮರ. ಈಗ ಒಂಥರ ಹಣ್ ಚೇಪೆಗೆ ಕರ್ಕಣ ಮಾಡೋದು, ಈ ಮೈ ಮೇಲೆ ಹೈಸರಾವ್ ಬರ್ತಲ್ಲ ಹಂಗೆ ಮಾಡೋದು. ಮನೆ ಬಂದ್ರು ಗೊತ್ತಿ ಅವ್ನು ಅಬ್ಬರ್ತಾಳ ತಾಳು ಗೇಡಿ ಹಾಕೋಣ. ಹೌದನ? ಜಾತ್ಕಂತ ತೋರಿಸಿದೇನ? ಇವ ಹಿಂಗೆ ಆಡತ್ಕಂಡೆ ಮನೆ ಹೋಗಿ ಬಟ್ರ ಮನೆ ಜಾತಕ ತೋರಿಸಿ ಬಂದಾಯ್ತು. ಗ್ರಾಚಾರ ದೋಷ ಅಂತ, ಗ್ರಾಚಾರ ಒಂದಲ್ಲ ನಂದು. ರಾತ್ರಿ ಮನ್ ಕಡೆ ನಿದ್ರಿ ಬರ್ತಿಲ್ಲ. ಹಂಗಾರ ಕೆಲಸ ಮಾಡ ಮಾರ್ಯ, ನಾಳೆ ರಾಮನ ದೇವ್ ದರ್ಶನ ಇತ್ಕೊಂಡು ಅಷ್ಟು ನನಗೆ ಕೇಂಬಲ್ಲ. ನಾಳೆ ನಿಂಗೆ ಬರ್ಸೋದಿದ್ರೆ ನೀನು ಮಗ ನಾಳೆ ಬನ್ನಿ. ಎಂತ ನಾಳೆ ಕಾಂಬ ದೇವ್ರ ಇರ್ತೇನೆ ಹುಡುಕತ್ತಾನ. ಅಡ್ಡಿಲ್ಲ ಮರೆ, ನಮಗನ್ ಕರ್ಕೊಂಡೆ ಬಾ. ಬೇಗ ಬತ್ತಿ ಮರೆ, ಬೇಗ ಬಾ, ಮತ್ತೆ ತಡ ಮಾಡಬೇಡ. ಹಾಂ ಹಂಗಾರೆ ಬೇಗ ಕರ್ಕ ಬತ್ತಿ ಮರೆ ಮಗನ. ಹಾಂ ಬತ್ತೇಂಗ ನಾನು. ಅಡ್ಡಿಲ್ಲ, ಸರಿ. ರಾತ್ರಿ ಬೇಗ ಬಾ, ಹೊರಡುದು ಹಂಗಾರೆ. ಹಾಂ ಸರಿ, ಅಡ್ಡಿಲ್ಲ. ಎಂತ ಮಾರೆ ನೀನು ಟೀಚರ್ ಪಾಠ ಮಾಡೋತಿಗೆಲ್ಲ ರಾಕೆಟ್ ಹಾರಿಸುದಾ? ಎಂತ ಆತಿಲ್ಲ ಮಾರೆ, ಅವ್ರಿಗೆ ಗೊತ್ತಾತಿಲ್ಲ. ಗೊತ್ತಾತಿಲ್ಲ ಅಂದೇಳಿ ಹಂಗೆಲ್ಲ ಮಾಡೋಕ್ಕಾಗಲ್ಲ. ಓ ಬಾಲುಕುಮಾರ ಬಾಯ್ ಬಿಟ್ಟ. ನಿನ್ ಜಗಳ ಕಾಡ್ತಿದ್ದ ಮರಯ್ಯ. ಹೊಸ ಮಾಸ್ಟರ್ ಲೈಕ್ ಪಾಠ ಮಾಡ್ತಿದ್ದೀರ, ಅವರು ಬೇರೆ ಶಾಲೆಗವ್ರು. ಮಕ್ಳಿನ ಆಸೆ ಮಾಡ್ಕೊಂತಿದ್ರು. ಆದ್ರೆ ಇನ್ನೆಂತ ಮಾಡುದು? ಅವ್ರು ಹೊದ್ದು ನಮಗೂ ಬೇಜಾರಿತ್ತು. ಬೇರೆ ಮಾಸ್ಟರ್ ಎಲ್ಲ ಇದ್ರಲ್ಲ ಮಾರೆ. ನಾನು ಅವರೆಲ್ಲ ಇಲ್ಲ ಅದ್ನ. ಅವರೆಲ್ಲ ಇದ್ರೆ ಹೊಸ ಮಾಸ್ಟರ್ ಇದ್ದಂಗ ಅತ್ತ. ಏ ಬಾಲು, ನಾವು ಬತ್ತೋ ಮಾರಯ್ಯ.
ಸಂಸಾರ ಕಾಲಾವಧಿ ಐರ್ಭೋಗ ಕೊಟ್ಟಂಥ ವಾಗ್ದಾನ ಯಥ ಪ್ರಕಾರವಾಗಿ ಕೊಡತಕ್ಕಂಥ ಸೇವೆ ಮಾಡಿದಂತಹ ಕಾರ್ಯದಲ್ಲಿ ಏನೇ ತಪ್ಪು ನಡೆದು ನನ್ನ ಮಂದಾಳಿಗಿರಿ ಸೇರಿಸಿಕೊಂಡು ಒಳ್ಳೆತನ ನಡೆಸೋದು ನನ್ನ ಧರ್ಮ ಅಲ್ವನ? ಸಹಾಯ ಕೊಡ್ತೀನಿ, ಧರ್ಮ ಹಿಡಿತೀನಿ, ಹಿಡಿ ಪ್ರಸಾದ. ಒಳ್ಳೆದ್ದೇವ್ರೆ. ಹಾ, ಸಂಸಾರ ಸಂತೋಷ. ಏನಾದರೂ ಕೇಳಿಕೊಂಡ? ಕೇಳೋದುಂಟು. ನಮ್ಮದೊಂದು ಹುಡುಗ ರಘುವಣ್ಣ ಗಂಡ ಅದಕ್ಕೆ ಒಂದೊಂದು ಸಲ ಮೊರಲು ಹಿಡು ಎಂತ ಅಂದು ಗೊತ್ತಾಯಿಲ್ಲ. ಅದಕ್ಕೆ ರಘುವಣ್ಣ ತಲೆ ಬಿಸಿಯಾಗಿ ದೇವ್ರದ್ರ ಕೇಮ್ ಮಾಡಿ ಈಗ ಬಂದು ಕೇಂದಿದ್ದೇವ್ರೆ. ಹಾಂ, ಎಲ್ಲ ಬದಿ ತೋರಿಸಿ ಆಯಿತು, ಜಾತಕ ಓದಿಸಿ ಆಯಿತು, ಎಲ್ಲ ಆಯ್ತು. ಆದರೂ ಗಂಡು ಮೊರಲು ಥರ ಆಡೋದು ಬಿಡುವುದಿಲ್ಲ. ಸಂಸಾರ ನನ್ನ ಶಿಶುಮಗುವಿನ ಬಗ್ಗೆ ಚಿಂತೆ ಪಡುವ ಅಗತ್ಯ ಇಲ್ಲ. ಮುಗ್ಧ ಮನಸ್ಸಿನ ಈ ಮಗುವನ್ನು ಹೂವಿನಂತೆ ಅರಳುವಂತೆ ನಾ ಮಾಡ್ತೇನೆ. ಚಿಂತೆ ಪಡುವ ಅಗತ್ಯ ಇಲ್ಲ. ವೈದ್ಯಕೀಯವಾಗಿ ಏನಾದರೂ ಮಾಡಿದ್ದುಂಟನ? ವೈದ್ಯಕ್ಕೆ ಅಂತ ಹೊಯ್ಲ ದೇವ್ರೆ. ಇಲ್ಲಿಯಾ? ಡಾಕ್ಟರ್ ಅಂತ ಹೊಯ್ಲಲ್ದನ? ಇಲ್ಲ ದೇವ್ರೆ. ಜಾತಕಲ್ಲ ತೋರಿಸಿ ಪರಿಹಾರ ಮಾಡಿತ್ತು, ಆದ್ರೆ ಎಂಥ ಫಲ ಸಿಕ್ಕಲಿಲ್ಲ. ಜಾತಕ್ಕೆಲ್ಲ ಸರಿ ಉಂಟಂತ ಹೇಳಿದ್ದಾರಾ? ಹೇಳಿರ ಸದ್ಯಕ್ಕೇನು ತೊಂದರೆ ಇಲ್ಲ ಅಂತ ಹೇಳಿರ. ಇನ್ನು ನೀನೇ ಕಾಣಕ್ಕೆ ದೇವ್ರೆ. ಗ್ರಹಗತಿ ಎಲ್ಲ ಸರಿ ಉಂಟನ? ಹಾಂ, ಗ್ರಾಹಕತೆ ಎಲ್ಲ ಸರಿ ಇತ್ತು. ಬಟ್ಟೆಳದ ಪರಿಹಾರ ಎಲ್ಲ ಮಾಡ್ತಾ ಇದ್ದೇವ್ರೆ. ಇನ್ನೇನಾದ್ರು ನೀನೇ ಕಣ್ಕಾಣು. ಹಿಡಿ ಪ್ರಸಾದ. ಸಂತೋಷ. 3 ಮುಕ್ಕಾಲುಗಳಿಗೆ ಅವಧಿಯೊಳಗೆ ಬಿಂಬದ ಮುಖೇನವಾಗಿ ಬಂದು ಹೇಳುವಂಥ ವಾಗ್ದಾನ. ಚಿಂತೆ ಪಡುವ ಅಗತ್ಯ ಇಲ್ಲ. ವೈದ್ಯಕೀಯವಾಗಿ ನೀವು ಮುಂದೆ ಹೋದಂಥ ಸಂದರ್ಭದಲ್ಲಿ ಇವನಿಗೆ ಒಳ್ಳೆಯದಾಗುವಂತೆ ನಾನು ನಡೆಸಿಕೊಡ್ತೀನಿ. ಭಯಪಡುವ ಅಗತ್ಯ ಇಲ್ಲ. ಅಭಯ ನಾನು ನೀಡ್ತೀನಿ. ಹಿಡಿ ಪ್ರಸಾದ. ಪ್ರಸಾದ ಒಳ್ಳೆ ಇತ್ತು. ಹಾಂ, ಯಾವ್ದು ಕಟ್ಟು ಬಂದಂಗಿಲ್ಲ. ಸಂಸಾರ ಇನ್ನೇನಾದರೂ ಕೇಳೋದುಂಟಾ? ಶಿಶುಮಗು ಮುಂದೆ ಬರಲಿ. ಪ್ರಸಾದ. ಸಂಸಾರ ಹಂಗಾದ್ರೆ ನಾ ತಾಳ ಸೇರ್ಕೊಳ್ಳೋದಾ? ವಿದ್ಯಾರ್ಥಿಗಳೇ, ನೀವು ಶಾಲೆಗೆ ಪಾಠ ಕೇಳಲು ಬರುತ್ತೀರಿ. ಬರೀ ಪಾಠವನ್ನು ಮಾತ್ರ ಕೇಳಿದರೆ ಸಾಕಾಗುವುದಿಲ್ಲ. ಅದರ ಜೊತೆಯಲ್ಲಿ ನಮ್ಮ ಜೀವನಕ್ಕೆ ಬೇಕಾಗುವಂಥ ಕೆಲವೊಂದು ಒಳ್ಳೆಯ ಗುಣಗಳನ್ನು ನಾವು ಬೆಳೆಸ್ಕೊಂಡ್ರೆ ಸಮಾಜದಲ್ಲಿ ನಮಗೆಲ್ಲರೂ ಒಳ್ಳೆಯ ಗೌರವದ ಸ್ಥಾನಮಾನವನ್ನು ಕೊಡುತ್ತಾರೆ. ನಮಗೆ ಶಿಸ್ತಿರಬೇಕು, ಒಳ್ಳೆಯ ಗುಣಗಳಿರಬೇಕು, ಹಿರಿಯರನ್ನು ಗೌರವಿಸುವಂಥ ಗುಣಗಳನ್ನು ಬೆಳೆಸ್ಕೊಳ್ಬೇಕು. ಏನು ಬಾಲು, ನಿನಗೆ ಗೊತ್ತಾಗೋದಿಲ್ವಾ? ಪಾಠ ಮಾಡುವಾಗ ಸುಮ್ಮನೆ ಕೂತ್ಕೊಳ್ಬೇಕು, ತಂಟೆ ಮಾಡಬಾರ್ದು, ಆಯಿತಾ? ಇಂಥ ಒಳ್ಳೆಯ ಗುಣಗಳನ್ನು ಬೆಳೆಸ್ಕೊಂಡ್ರೆ ಸಮಾಜದಲ್ಲಿ ನಮಗೆಲ್ಲರೂ ಒಳ್ಳೆಯ ಗೌರವವನ್ನು ಕೊಡುತ್ತಾರೆ. ಅರ್ಥ ಆಯ್ತಲ್ಲ? ಅಂಥ ಗುಣಗಳನ್ನು ನಾವು ಬೆಳೆಸ್ಕೊಳ್ಬೇಕು. ಕಷ್ಟದಲ್ಲಿದ್ದವರಿಗೆ ಸಹಾಯ ಮಾಡುವಂಥದ್ದು, ಇನ್ನೊಬ್ಬರಿಗೆ ಗೌರವ ಕೊಡುವಂಥದ್ದು, ಅಂಥ ಗುಣಗಳನ್ನು ಬೆಳೆಸ್ಕೊಳ್ಬೇಕು. ಏನು ಬಾಲು, ನೀನು ಎಷ್ಟು ಹೇಳಿದ್ರು ನಿನ್ನ ತಂಟೆ ಬಿಡ್ತಿಲ್ಲಲ್ಲ. ನೀನು ಪದೇ ಪದೇ ಅದೇ ಮಾಡ್ತಿದ್ದೀಯಲ್ಲ. ಲಾಸ್ಟ್ ವಾರ್ನಿಂಗ್ ನಿಂಗೆ, ಗೊತ್ತಾಯ್ತಲ್ಲ? ಸುಮ್ಮನೆ ಕೂತ್ಕೊಳ್ಬೇಕು. ನೀವು ಜೀವನದಲ್ಲಿ ಒಳ್ಳೆಯ ಗುಣಗಳನ್ನು ಬೆಳೆಸ್ಕೊಂಡ್ರೆ ನಿಮಗೆ ಎಲ್ಲರೂ ಗೌರವ ಕೊಡ್ತಾರೆ, ನಿಮ್ಮನ್ನು ಗುರುತಿಸ್ತಾರೆ, ನಿಮ್ಮ ತಂದೆ ತಾಯಿಯರಿಗೂ ಖುಷಿ ಆಗ್ತದೆ. ಏನ್ ಬಾಲು, ನಿನಗೆ ಸುಮ್ಮನೆ ಕೂತ್ಕೊಳ್ಳಿಕ್ಕೆ ಆಗುದಿಲ್ವಾ? ನಿನಗೆ ಸಲಿಗೆ ಕೊಟ್ಟು ಜಾಸ್ತಿ ಆಯ್ತು ತರಗತಿಯಲ್ಲಿ. ಹೀಗೆ ನಿಂತ್ಕೊ ನೀನು. ಈ ಬಾಲನ್ನು ಸುಧಾರಿಸ್ಲಿಕ್ಕೆ ಸಾಧ್ಯವೇ ಇಲ್ಲ. ಕೋತಿ ತಾನು ಕೆಡುವುದಲ್ಲದೆ ವನವನ್ನೆಲ್ಲ ಕೆಡಿಸ್ತಂತೆ. ಅವ ಒಬ್ಬ ಇಡೀ ತರಗತಿಯನ್ನು ಹಾಳು ಮಾಡ್ತಾ ಇದ್ದ. ಅವರೊಬ್ರು ಅವನ ತಲೆ ಮೇಲೆ ಕೂರಿಸ್ಕೊಂಡು ಇಡೀ ಶಾಲೆನೆಲ್ಲ ಹಾಳು ಮಾಡಿ ಹೋದ್ರು. ಈಗ ನಮ್ಗೆ ಗೊತ್ತಾಗ್ತಾ ಇದೆ. ನಿಮ್ಮ ಸಮಸ್ಯೆ ನಮಗೆ ಅರ್ಥ ಆಗತ್ತೆ ಸರ್. ನಾವು ಯಾಕೆ ಬೇರೆ ರೀತಿಯಲ್ಲಿ ಯೋಚನೆ ಮಾಡಬಾರ್ದು? ನೀವು ತರಗತಿಯಲ್ಲಿ ಬೋಧನೆ ಮಾಡುವಾಗ ಏನೆಲ್ಲ ಚಟುವಟಿಕೆಗಳನ್ನು ಮಾಡ್ತೀರಾ, ಅದನ್ನು ಬಿಟ್ಟು ಏನು ಹೊಸ ಚಟುವಟಿಕೆಗಳನ್ನು ಮಾಡುವುದಂತ ಆಲೋಚನೆ ಮಾಡುವ. ಹೌದು, ನೀವು ಹೇಳು ಸರಿಯಾಗಿದೆ. ಆದರೆ ಪಠ್ಯಪುಸ್ತಕದ ಪಾಠಗಳನ್ನು ಸಂಪೂರ್ಣಗೊಳಿಸಲಿಕ್ಕೆ ಕಷ್ಟ ಆಗ್ತದೆ. ಅದು ಅಲ್ಲದೆ ವಿದ್ಯಾರ್ಥಿಗಳನ್ನು ಹಿಡಿತದಲ್ಲಿ ಇಟ್ಕೊಳ್ಳುವುದು ಕಷ್ಟ ಆಗ್ತದೆ. ಆಮೇಲೆ ನಿಮ್ಮಿಂದ ನಮಗೆ ವಿದ್ಯಾರ್ಥಿಗಳನ್ನು ಶಿಸ್ತಲ್ಲಿ ಇಟ್ಕೊಳ್ಳಿಲ್ಲ ಅಂಥೇಳಿ ದೂರು ಬರಬಾರ್ದು ಅಷ್ಟೇ. ಹೌದು ಮೇಡಮ್,
ಚಟುವಟಿಕೆ ಆಧಾರಿತ ಶಿಕ್ಷಣ ಎಂದ ತಕ್ಷಣ ಮಕ್ಕಳನ್ನು ನಾವು ತರಗತಿಯಿಂದ ಹೊರಗಡೆ ಕರ್ಕೊಂಡು ಹೋಗಬೇಕಾಗ್ತದೆ. ಆಗ ಮಕ್ಕಳಿಂದ ನಾವು ಅತಿಯಾದ ಶಿಸ್ತನ್ನು ನಿರೀಕ್ಷಿಸಬಾರ್ದು. ನೀವು ಹೇಳುವುದೆಲ್ಲವೂ ಸರಿಯಾಗಿದೆ. ಮಕ್ಕಳಿಗೆ ಸ್ವಯಂ ಶಿಸ್ತಿನ ಅರಿವನ್ನು ಮೂಡಿಸೋಣ, ಆಗ ಅವರು ಶಿಸ್ತಿಗೆ ಬರ್ತಾರೆ. ಹೊಸದೊಂದು ಆಲೋಚನೆಯನ್ನು, ಹೊಸದೊಂದು ಯೋಚನೆಯನ್ನು ನಮ್ಮ ಶಾಲೆಯಿಂದಲೇ ಪ್ರಾರಂಭಿಸೋಣ. ಆಗ ಬಾಲುವಿನಂಥ ಅದೆಷ್ಟೋ ಮಕ್ಕಳು ಹಿಡಿತಕ್ಕೆ ಬರ್ತಾರೆ, ಅದೆಷ್ಟೋ ಮಕ್ಕಳ ಪ್ರತಿಭೆ ಅನಾವರಣಗೊಳ್ಳುತ್ತದೆ. ಸರಿ ಮೇಡಮ್, ನಮಗೆ ನೀವು ಅಷ್ಟು ಸ್ವಾತಂತ್ರ್ಯ ಕೊಟ್ಟರೆ ಸಾಕು ಮೇಡಮ್. ನಾಳೆಯಿಂದಲೇ ನಾವು ಹೊಸ ಚಟುವಟಿಕೆ ಪ್ರಾರಂಭಿಸುವ ಮೇಡಮ್. ನಮಸ್ಕಾರ ಡಾಕ್ಟರ್. ನಮಸ್ಕಾರ. ಬನ್ನಿ ಕೂತ್ಕೊಳ್ಳಿ. ಮಗ ಎಸ್, ಏನು ನಿಮ್ಮ ಸಮಸ್ಯೆ? ಡಾಕ್ಟ್ರೆ, ನನ್ನ ಮಗ ಬಾಲು ಅಂದೇಳಿ ಮನೆಗೆ ಯಾರು ಮತಕ್ಕೆ ಅಂತಿಲ್ಲ. ಒಟ್ಟು ಎಂಥವ್ರು ಒಂದು ರಗಳಿ ಮಾಡ್ತಾಯಿಕಂತ ಹೊಡೆದ್ರು ಮತ್ತು ನಾಯಿ ಮಾಡ್ತಾಯಿಕಂತ. ಅವನು ಎಂತ ಆಯ್ತು ನಮ್ಗಂತೂ ಗೊತ್ತಿಲ್ಲ. ನೀವೇ ಒಂದು ಪರಿಹಾರ ಕೊಡ್ಬೇಕು ನಮಗೆ. ಓ, ಆಗ ನೀವು ಸ್ವಲ್ಪ ಹೊರಗಿರಿ, ಅವನನ್ನು ಸ್ವಲ್ಪ ಮಾತಾಡಿಸ್ಬೇಕು ನನಗೆ. ಹಾಗೆ ಆಗಲಿ ಡಾಕ್ಟರ್. ಬಾಲು, ಇಲ್ಲಿ ಬಂದು ಕೂತ್ಕೋ. ಬಾಲು, ಎಷ್ಟನೇ ಕ್ಲಾಸ್ ನೀನು? ಸಿಕ್ಸ್ತಾ? ಬಾಲು, ನೀನು ಸ್ವಲ್ಪ ಹೊತ್ತು ಹೊರಗಿರಾಯ್ತಾ? ಅಪ್ಪನ ಕಳಿಸು ಒಳಗಡೆ. ಬನ್ನಿ ಕೂತ್ಕೊಳ್ಳಿ. ನೋಡಿ, ನಿಮ್ಮ ಮಗನಿಗೆ ಅಂಥದ್ದೇನು ಅತಿಯಾದ ಸಮಸ್ಯೆ ಏನಿಲ್ಲ. ಸ್ವಲ್ಪ ಹೈಪರ್ ಆ್ಯಕ್ಟಿವ್ ಇದ್ದಾನೆ ಅವನು. ಮತ್ತು ನಾನು ಕೇಳಿದಾಗ ಅವನು ಸ್ಕೂಲಲ್ಲಿ ಒಬ್ಬ ಶಿಕ್ಷಕರನ್ನು ಅತಿಯಾಗಿ ಇಷ್ಟಪಡ್ತಾ ಇದ್ದ. ಹಾಗೆ ಆ ಶಿಕ್ಷಕರು ಈಗ ಸ್ಕೂಲಲ್ಲಿ ಇಲ್ಲ. ಅದನ್ನೇ ಅವ ಮನಸ್ಸಿಗೆ ತೆಗೆದುಕೊಂಡಿದ್ದಾನೆ. ಸರಿಯಾಗ್ತಾನೆ ಅವನು ಮುಂದೆ. ಹಾಗೆ ಆ ಶಿಕ್ಷಕರದ್ದು ಒಂದು ಫೋನ್ ನಂಬರ್ ಕೊಡಿ, ಅವ್ರ ಹತ್ರ ಕೂಡ ನಾನು ಮಾತಾಡ್ತೇನೆ. ಹಾಂ ಡಾಕ್ಟ್ರೆ, ಅಷ್ಟೊಂದು ಮಾಡಿ ಪುಣ್ಯ ಕಟ್ಕಣಿ. ನಮಗಿಪ್ಪದು ಅವೊಬ್ಬನೇ ಮಗ, ಅವೊಬ್ಬ ಸರಿಯಾರು ಸಾಕು. ಓಕೆ, ಇದೊಂದು ಟ್ಯಾಬ್ಲೆಟ್ ಬರ್ಕೊಡ್ತೇನೆ, ಅದನ್ನು 15 ದಿವಸ ತಗೊಳ್ಳಿ. ಎಲ್ಲ ಸರಿ ಹೋಗ್ತಾನವ, ಏನೂ ಭಯ ಪಡೋದು ಬೇಡ. ಸರಿ ಆಯಿತಾ? ಮತ್ತೆ ಡಾಕ್ಟರ್. ಸರಿ. ಕಾಣಲು ಬೇಕು ಕನಸನ್ನು, ಕಾಣಲು ಬೇಕು, ಕಾಣಲು ಬೇಕು ಕನಸನ್ನು, ಕಾಣಲು ಬೇಕು. ಹೂಮನ ಬಿರಿದು ಮೊಗ್ಗು ಅರಳಲು, ಹೂಮನ ಬಿರಿದು ಮೊಗ್ಗು ಅರಳಲು. ಆಸರೆ ಸಾಕು ಬಳ್ಳಿಗೆ, ಆಸರೆ ಸಾಕು.
ವರ್ಷದಂತೆ ಈ ವರ್ಷವೂ ಕೂಡ ನಮ್ಮ ಶಾಲೆಯಲ್ಲಿ ಪ್ರತಿಭಾ ಪುರಸ್ಕಾರ ನಡೆಯುತ್ತಿದೆ. ಪ್ರತಿಭಾ ಪುರಸ್ಕಾರ ನೀಡಲಿಕ್ಕೆ ನಮ್ಮ ಜೊತೆ ಸಹಾಯಕ ನಿರ್ದೇಶಕರು ಕನ್ನಡ ಸಂಸ್ಕೃತಿ ಇಲಾಖೆ ಉಡುಪಿಯ ಶ್ರೀಮತಿ ಪೂರ್ಣಿಮಾ ಮೇಡಮ್ ಇವರನ್ನು ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇನೆ. ಯುವವಾಹಿನಿ ಸಂಘದ ಅಧ್ಯಕ್ಷರಾದ ಶ್ರೀಯುತ ರಮೇಶ್ ಪೂಜಾರಿ ಇವರನ್ನು ಸ್ವಾಗತಿಸ್ತಾ ಇದ್ದೇವೆ. ಶಿಕ್ಷಣದಲ್ಲಿ ನಾವು ನಾವೀನ್ಯತವಾದಂತಹ ಬೋಧನಾ ವಿಧಾನವನ್ನು ಬಳಸಿಕೊಂಡರೆ ವಿದ್ಯಾರ್ಥಿಗಳು ಅತ್ಯಂತ ಉತ್ಸಾಹದಿಂದ ಕಲಿಕೆಯಲ್ಲಿ ಭಾಗವಹಿಸುತ್ತಾರೆ ಎನ್ನುವುದಕ್ಕೆ ಈ ಶಾಲೆಯ ವಿದ್ಯಾರ್ಥಿಗಳ ಸಾಧನೆಯೇ ನಮಗೆ ಸಾಕ್ಷಿ. ಸಾಂಪ್ರದಾಯಿಕ ಬೋಧನಾ ವಿಧಾನಕ್ಕೆ ಹೊರತಾದುದನ್ನು ಬೋಧನಾ ವಿಧಾನದಲ್ಲಿ ಅಳವಡಿಸಿಕೊಳ್ಳುವ ಈ ಶಾಲೆಯ ಶಿಕ್ಷಕರು ನಿಜಕ್ಕೂ ಅಭಿನಂದನಾರ್ಹರು. ಈ ಶಾಲೆಯಲ್ಲಿ ಓದುತ್ತಿರುವ ಬಾಲುವನ್ನು ಒಂದು ಉದಾಹರಣೆಯಾಗಿ ತೆಗೆದುಕೊಳ್ಳಬಹುದು. ಕಲಿಕೆಯಲ್ಲಿ ಸ್ವಲ್ಪ ಹಿಂದೆ ಇದ್ದರೂ ಕೂಡ ಕೆರೆಯಲ್ಲಿ ಮುಳುಗಿದ್ದಂತಹ ವಿದ್ಯಾರ್ಥಿಯನ್ನು ಮೇಲಕ್ಕೆತ್ತಿ ನಾಟಕ, ಓಟ, ಕ್ರೀಡೆ ಇವುಗಳಲ್ಲಿ ಅದ್ವಿತೀಯ ಸಾಧನೆ ಮಾಡಿದ ಬಾಲು ಎಲ್ಲ ವಿದ್ಯಾರ್ಥಿಗಳಿಗೂ ಮಾದರಿಯಾಗಿ ಮೂಡಿ ಬಂದಿದ್ದಾನೆ. ಕಲೆ ಮತ್ತು ಸಾಹಿತ್ಯದಿಂದ ಬದುಕು ಬೆಳಗುತ್ತದೆ. ನಮಸ್ಕಾರಗಳು. ಬಾಲು ಆಸರೆ ಸಾಕು